ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಪ್ರಿಷಾರ್ ಮಮ್ಮಿ ಊರಿಗೆ ಹೋದ್ರಿ. ಪ್ರಿಷಾ ಹೆಂಗೆ ಮಾತಾಡಕ್ತಾಳ ನೋಡ್ರಿ. ಬ್ಯಾಗ್ ತೊಗೊಂಬಂದು ಕೊಡ್ತಿರಿಲ್ಲ, ಅದಕ್ಕೆ ತೊಗೊಂಬರ್ತಿರಿಲ್ಲ ನೀನು ಪಾಪ. ನಿಮ್ಮ ಮಮ್ಮಿ ಬ್ಯಾಗ್ ತೊಗೊಂಡು ಹೋಗ್ತದ. ಪುನಃ ಬಿಟ್ಟು ಬೆಳ್ಗಾಮ್ಗೆ ಹೋಗಿರಿ ನೀವು. ಪ್ರಿಷಾ ನಮ್ಮ ಮನೆಗೆ ಹೋಗಿರಿ. ಆಫೀಸ್ ಕೆಲಸ ಯಾರು ಮಾಡವ್ರಿಲ್ಲ? ಬರ್ತಿರಿಲ್ಲ? ಅದಕ್ಕೆ ಪಾಪ ನಿಮ್ಮ ಮಮ್ಮಿ ಬ್ಯಾಗ್ ತೊಗೊಂಡು ಹೋದ್ಲಕ್ಕಿ. ಪ್ರಿಷಾ ನಮ್ಮ ಮನೆಗೆ ಬಿಟ್ಟು ಹೋದ್ಲಕ್ಕಿ. ಬಿಟ್ಟು ಹೋದ್ಲು. ಅದಕ್ಕೆ ಪ್ರಿಷಾ ಅಮ್ಮನ ಜೋಡಿ ಅಮ್ಮ ಮನೆಗೆ ಇರ್ತಲ್ಲ. ಅಮ್ಮ ಮಾತು ಕೇಳ್ತಲಕ್ಕಿ. ಇಲ್ಲ ಸ್ಕೂಲಿಗೆ ಹೋಗ್ಕಲ್ಲ ಇನ್ಮೇಲೆ. ಅಲ್ಲಿ ಮ್ಯಾಲೆ ಸ್ಕೂಲ್ಗೆ ಹೋಗಿ ಬರ್ತಾಳ. ಹ್ಞೂ, ಅಮ್ಮ ಮನೆಯಾಗಿರ. ಅಮ್ಮ ಸ್ಕೂಲ್ ಬಿಡ. ಜೋ 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 ಲಾಲಿ, ನಮ್ಮ ಪ್ರಿಷಾ ಪುಟ್ಟಿಗೆ ಒಂದು ಲಾಲಿ. ಜೋ ಪ್ರಿಷಾ ಗೊಂಬೆಗೆ ಒಂದು ಲಾಲಿ. ಜೋ 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 ಲಾಲಿ, ನಮ್ಮ ಪ್ರಿಷಾ ಗೊಂಬೆಗೆ ಎರಡು ಲಾಲಿ. ಜೋ 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 ಲಾಲಿ, ನಮ್ಮ ಪ್ರಿಷಾ ಗೊಂಬೆಗೆ ಮೂರು ಲಾಲಿ. ಜೋ 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 ಲಾಲಿ, ನಮ್ಮ ಪ್ರಿಷಾ ಗೊಂಬೆಗೆ ನಾಲ್ಕು ಲಾಲಿ. ಜೋ 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 ಲಾಲಿ, ನಮ್ಮ ಪ್ರಿಷಾ ಗೊಂಬೆಗೆ ಐದು ಲಾಲಿ. ಯಾವುದು? ಮತ್ತೆ ಯಾರು ಶಾನೆ ಅದಾರ? ಮತ್ತೆ ಯಾರು ಶಾನೆ ಅದಾರು? ಮಿಕ್ಕಿ ಮೌಸ್ ಶಾನೆ ಇಲ್ಲ, ಪ್ರಿಷಾ ಶಾನೆ ಅದಾಳು. ಏನ್ ಬಂತು? ಹೌದವ್ವ. ಏಕಿ ಹಾಕಿ ಮಸಾಲೆ ಮಮ್ಮ ಮಾಡ್ಯಾಳ ಅಮ್ಮ ಪ್ರಿಷಾಗ. ಸೂಪರ್. ಅಷ್ಟು ನನ್ನ ಕೂಸ ಶೋನು ಬಂಗಾರ. ಹೌದವ್ವ. ಆ ಡಬ್ಬಿ ಮೇಲೆ ಬಿದ್ದು ಡಬ್ಬಿ ಎಲ್ಲ ಹಾಳಾಗಿ ಹೋಗಲ್ಲ. ಅದ ಮುರಿದು ಹೋದ್ ನೋಡಿ ಡಬ್ಬಿ ಎಲ್ಲ. ಮತ್ತು ಸಾಮಾನೆಲ್ಲ ಎಲ್ಲಿ ಹಾಕ್ತಿ? ಅಕ್ಕಿ ಸಾಮಾನ ಎಲ್ಲಿ? ಎಲ್ಲ ಮುರಿದು ಹೋದ್ ನೋಡಿ ಎಲ್ಲ ಡಬ್ಬಿ. ಬರೀ ಇದಕ್ಕೆ ಕೆಲಸ ಮಾಡ್ತಾ ಪ್ರಿಷಾ. ಆ ಡಬ್ಬಿ ಸೀದಾ ಮಾಡತ್ತೇನೆ ಚಲೋ ತಂಗ. ಎಲ್ಲ ಸಾಮಾನು ಹಾಕ್ಬೇಕದ್ರಾಗ. Amma, pizza no.
ನೋಡಿಲ್ಲ ಪ್ರಿಶಾನ್ ಆಗಿಲ್ಲ ಎಷ್ಟು ಸರಿ ನೋಡ್ತಿ ಹುಲಿ ಫ್ರೆಂಡ್ಸು ಸಿಂಹ ಫ್ರೆಂಡ್ಸು ಹ್ಞೂ Nagal Futini. Itu pisang galodo. Itu mama kolong gila. Itu aman kolong gila. Itu Siki. Baba, tata. ಟಾಟಾ ಹಾಂ Shopping ಹೋಗ್ಬಲ್ಲಿ. ಹಾಂ ಹೋಗಿ ಬರ್ರಿ ಟಾಟಾ Tata. Don. Itu chalo. ಇಲ್ಲಿ ತರಕಾರಿ ಅಂಗಡಿ ಬಂದೇವ್ರಿ ಯಾಕಂದ್ರೆ ಮನೆ ಸ್ವಲ್ಪ ಸಾಮಾನು ಬೇಕು ಶಾನಾದ ಲಕ್ಕಿ ನನ್ಗೇನ್ ಗೊತ್ತು ಮೇಡಮ್ ಅವ್ನಿಗೆ ಯಾರು ಕೆಲಸ ಕೊಡ್ತಾರೆ ಯಾಕೆ ಕೆಲಸ ಕೊಡ್ತಾರೆ ಏನ್ ಕೆಲಸ ಕೊಡ್ತಾರೆ ಯಾವ ಕೆಲಸದಿಂದ ಕಿತ್ತಾಕ್ತಾರೆ ಅನ್ನೋದು ಆ ದೇವರಿಗೆ ಗೊತ್ತಿರುತ್ತೆ ಮೇಡಮ್ ಅಮ್ಮ ಹೇಳು. ಏನಿದು ಏನಿದು? ಬಿರಿಯಾನಿ ಬಿರಿಯಾನಿ ಏನಿದು? ಇದು ಇಡ್ಲಿ ಇದು ಇದು ಏನೈತೆ ನೋಡಂತಡಿ ಕೈ ತೆಗಿ ಸ್ಯಾಂಡ್ವಿಚ್ ಚನಿ ಅತ್ತಿದೀಚ್ ಇಡ್ಲಿ ಅತ್ತಿದೀಚ್ ಇಡ್ಲಿ ಅತ್ತಿದೀಚ್ ಅಭ್ಯಾಸ ಮಾಡಿ ಆರಾಮ್ ಸರಿ ಕುಂತಾಳಿಲ್ಲಿ ಏತಿಕೋ ಅಂಕಲ್. ಅಂಕಲ್ ಅದಾರ ಹಾಂ ಅಂಕಲ್ ಅದಾರ ಒನ್ ಮೋರ್ ಗುಡ್ ನ್ಯೂಸ್ ನೀನು ಆಸ್ಟ್ರೇಲಿಯಾದಲ್ಲಿ ಜಾಬ್ ಅಪ್ಲೈ ಮಾಡಿದ್ಯಲ್ಲ ಆಫರ್ ಲೆಟರ್ ಕಳಿಸಿದ್ದಾರೆ ನೀನು ಅಕ್ಸೆಪ್ಟೆನ್ಸ್ ಲೆಟರ್ ಕಳಿಸ್ಬಿಟ್ರೆ ವೀಸಾ ಫ್ಲೈಟ್ ಟಿಕೆಟ್ ಎಲ್ಲ ಕಳಿಸ್ತಾರೆ ನೋಡು ಇದೊಂದು ವಾಟರ್ ಫಿಲ್ಟ್ರ್ ಆರ್ಡ್ರ್ ಹಾಕಿದ್ವಿ ರೀ ಅದು ಬಂತು ರೀ ಮನೆಗೆ ಸ್ವಲ್ಪ ಎಲ್ಲ ಚೆಕ್ ಮಾಡಿ ತೊಗೋಬೇಕಲ್ರಿ ಅದಕ್ಕೆ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕಿದೆ ನೋಡ್ಕೊಳ್ಳಿ ಇದು ವಾಟರ್ ಫಿಲ್ಟ್ರ್ ಇದ್ರೆ ವಾಟರ್ ಫಿಲ್ಟರ್ ಇದೊಂಥರ ಡಿಫ್ರೆಂಟ್ ಐತಲ್ಲ ಹಾಂ ಇಷ್ಟ ಬರ್ತೈತಲ್ರಿ ಹಾಂ ಇಷ್ಟು ಓಕೆ ಇದ್ರಾಗ ಏನಿಲ್ಲ ಮಷಿನ್ ಅದ ತೆಗೆದು ತೋರಿಸ್ತೇನೆ ಸರ್ ಆಯ್ತು ಏನೇನು ತಗೋಬೇಕು ಇದು ಒಂದ ಏನ್ರಿ ಹಾಂ ಅದು ಮಷಿನ್ ಎಲ್ಲ ಚೆಕ್ ಮಾಡಿ ತೊಗೊಂಡೇನಿ ರೀ ನಾನು ನಾಳೆ ಯಾವುದೂ ಕಂಪ್ಲೇಂಟ್ಸ್ ಬರಬಾರ್ದಲ್ರಿ
ಚೆನ್ನಾಗಿದ್ದಾಗೂ ಆಣೆ ಆಡ್ತಾಳೆ, ಈಗೂ ಆಣೆ ಆಡ್ತಾಳೆ ಪ್ರೀಶಾ ಪುಟ್ಟಿ. ಮಾಡಬಾರ್ದು, ಈಗ ದೊಡ್ಡಕ್ಕಾಗಿದಿ. No. ನಾ ಬಿಜಾಪುರ್ಗೆ ಅವ ಸಣ್ಣ ಇದ್ದ ಕುಲಿ ಮಲಿ ಮಾಡ್ತಿಲ್ಲ, ಮಾಡಿಲ್ಲ. ಈಗ ಆಣೆ ಆಡಕತ್ತಾಳ. ಬಿಜಾಪುರ್ತಿಗೂ ಹಾಗಿತಿ. ಎಲ್ಲಿ ಬಿಜಾಪುರ್ತಿಗೂ ಇಲ್ಲಿ ಹಾಗಿತಿ. ಎಲ್ಲಿ ಹಾಗೈತಿ? ಈ ಕಡೆ ಹಾಗಿತಿ. ಸಾಮಾನ ಹೆಂಗೆ ಇಲ್ಲಿ 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 ಹೊತ್ತಿಸ್ಕೊನಿ, ಇಲ್ಲಿ ಬಾ, ಅಲ್ಲಿ ಬೇಡ. ಅಲ್ಲೇ ಬೇಕು. ಟಿಫೈ ಮೇಲೆ ಬೇಡ, ಬೇಡ ಟಿಫೈ ಮೇಲೆ. ಇಲ್ಲಿ ಎಲ್ಲ ಇಟ್ಕೊಳಮ್ಮ, ಅಮ್ಮ ಮಾಡಕ್ ಬೇಕು, ಇಟ್ಕೊಳಕ್ಕೆ ನನಗೆ. ತಗೋ ನಮ್ಮ ಮಾಲಕ್ ಬೀರು. ಏನು ಹುಡುಗಿ ಐತೆವ್ವ, ಇಲ್ಲೇ ಇದ್ರ ಮೇಲೆ ಇಡ, ಇಲ್ಲಿ ಕೆಳಗಿಡ ಬುಟ್ಟಿ, ಕೆಳಗಿಡ, ಇಲ್ಲಿ ಕೆಳಗಿಡ, ಈ ಕಡೆ ತೊಗೊಂಬ, ಇಲ್ಲಿ ಇಡ, ಕೆಳಗಿಡದ್ನಿ. ಹಾಂ, ನಾ ಇದು ಮಾಡಿದ್ದೆ. ಎತ್ ಮತ್ತೆ ಮೇಲೆ ಎತ್ ಮೇಲೆ ಇಡ, ಒಂದೊಂದು ತೊಗೊಂಡು ಇಡು ಕೆಳ. ಇಡು, ಒಂದೊಂದು ಇಡು. ನೋಡ್ರಿ, ನಮ್ಮ ಪ್ರಿಷಾ ಆಗಲ್ ಬುಟ್ಟಿ ಒಳಗೆ ಎಲ್ಲ ಸಾಮಾನು ತಂದ್ಲಲ್ಲ, ಎಲ್ಲ ಹಿಂಗೆ ಟಿಫೈ ಮೇಲೆ ಜೋಡಿಸಿಟ್ಟಾಳ್ರಿ. ಈಗೂ ಹಿಂಗೆ ಜೋಡಿಸಿಟ್ಟಿದ್ಲಿ ರೀ. ಹಿಂಗೆ 4 ದಿನ ಆದ್ರೆ ಅವ್ನು ತೆಗಿಸಿಟ್ಟಿಲ್ರಿ, ಇಲ್ಲೇ ಹಿಂಗೆ ಇರ್ಬೇಕಂತ್ರಿ ಅವು. ಅದಕ್ಕಾಕಿ ಮಕ್ಕೊಂಡಾಗ ನಾ ಎಲ್ಲ ತೆಗೆದ ಬುಟ್ಟೆ ಹಾಕಿಟ್ಟಿದ್ನಿ. ಎದ್ದು ಜಗಳ ಮಾಡಿ ಅವ್ನು ಬುಟ್ಟಿ ತೊಗೊಂಡು ಬಂದು ಮತ್ತೆಲ್ಲ ಜೋಡಿಸಿಟ್ಟಾಳ ನೋಡ್ರಿ. ಅವ್ನು ಯಾರೂ ಅಗಾಡ್ಸಂಗಿಲ್ಲಂತ್ರಿ, ಇಲ್ಲೇ ಹಿಂಗೆ ಇರ್ಬೇಕಂತ. ಟಿಫೈ ಮೇಲೆ ನಾವು ತಿನ್ನೋದು ಕುಡಿಯೋದು ಮಾಡ್ತೀವ್ರಿ. ಈಕಿ ನೋಡ್ರಿ ಜಾಗ ಹಿಡ್ಕೊಂಡು ಕುಂತು ಬಿಡ್ತಾಳ್ರಿ ಬಂದು. ಇಲ್ಲಿ ನೋಡ್ರಿ ಹೆಂಗೆ ನಿಂತಾಳ ನೋಡ್ರಿ, ಇಲ್ಲಿ ಎಲ್ಲ ಕೆಲಸ ಮಾಡಿ ಅದನ್ನ ಯಾರೂ ಮುಟ್ಟಂಗಿಲ್ರಿ ಅವನು. ಅವನು ನಾನು ಮುಟ್ಟಂಗಿಲ್ಲ. ನೋಡ್ರಿ ಹೆಂಗೆ ಆವಾಜ್ ಹಾಕ್ತಾ. ಇವತ್ತಿನ ವ್ಲಾಗ್ ಮುಗಿಸೋ ಸಮಯ ಬಂದಿದೆ. ಅದಕ್ಕಿಂತ ಮುಂಚೆ ಇವತ್ತಿನ ಸುಭಾಷಿತ: ಮಾತು ಅಂದರೆ ಕೇವಲ ಶಬ್ದ ಅಲ್ಲ, ಮನಸ್ಸಿನ ಪ್ರತಿಬಿಂಬ. ಒಂದು ಮಾತು ಹೃದಯ ಗೆಲ್ಲಬಹುದು, ಅದೇ ಮಾತು ಸಂಬಂಧ ಒಡೆಯಬಹುದು. ಮಾತನಾಡುವ ಶೈಲಿ ಮೃದುವಾಗಿದ್ದರೆ ಕೋಪವೂ ಅರ್ಥವಾಗುತ್ತದೆ, ಆದರೆ ಕಠಿಣವಾದ ಶಬ್ದಗಳಲ್ಲಿ ಪ್ರೀತಿಯು ಅಪಾರ್ಥವಾಗುತ್ತದೆ ಎಂದು ಹೇಳುತ್ತಾ ನಾನು ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.